ಹಾಯ್ ಬೇಬಿ, ಕೆಲಸ ಜಾಸ್ತಿ ಇತ್ತಾ ಇವತ್ತು? ನನ್ನ ಕೆಲಸ ಇದ್ದಿದ್ದೆ, ನಿಂದೇನು ಕತೆ? ಹೋದ ತಿಂಗಳು EMI ಕಟ್ಟೋದು ಲೇಟ್ ಆಯಿತು ನಿಜ, ಈ ತಿಂಗಳು ಯಾಕೆ ಕಟ್ಟಿಲ್ಲ? ಅಲ್ಲ ಏನಾಗ್ತದೆ ಹರಿ? ಕಟ್ಬಿಡ್ತೀನಿ ಅಲ್ಲ, ಕಟ್ಟಬೇಕು. ಸರಿಯಾದ ಸಮಯಕ್ಕೆ EMI ಕಟ್ಟಿಲ್ಲ ಅಂದರೆ ಬ್ಯಾಂಕಲ್ಲಿ ಮರ್ಯಾದೆ ಹೋಗೋದು ನಮ್ಮದು. ಹರಿ ಫೋನ್ ಕೊಡು ಅಂದೆ, ಬ್ಯಾಲೆನ್ಸ್ ಚೆಕ್ ಮಾಡ್ತೀನಿ. ನನ್ನ ಕಾರ್ಡ್ ಕೊಡು, ನಾನೇ ಬ್ಯಾಂಕ್ ಹೋಗಿ ಬ್ಯಾಲೆನ್ಸು ಚೆಕ್ ಮಾಡಿ EMI ಕಟ್ ಬರ್ತೀನಿ. ಬೇಬಿ ಸುಮ್ಮನೆ ನಿನಗೆ ಯಾಕೆ ತೊಂದರೆ? ನಾನು ನಾಳೆ ಕಟ್ಬಿಡ್ತೀನಿ ಅಂತ ಹೇಳಿದ್ನಲ್ಲ. ಯಾವಾಗಲೂ ಹೀಗೆ ಹೇಳ್ತೀಯಾ, ಆಮೇಲೆ ಮರ್ತು ಹೋಗ್ತೀಯಾ? ನಿಜ ಹೇಳು, ಬಿಸ್ನೆಸ್ ಚೆನ್ನಾಗಾಗ್ತಿದ್ಯಾ ಅಥವಾ ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ ಬೇಬಿ, ಬಿಸ್ನೆಸ್ ಚೆನ್ನಾಗಾಗ್ತದೆ. ನಿನಗೆ ಯಾಕೆ ಈ ಅನುಮಾನ? ನೀನು ಈ ಥರ ಮಾಡಿದ್ರೆ ಅನುಮಾನ ಪಡೆದೆ ಏನು ಮಾಡಬೇಕು? ಬಿಸ್ನೆಸ್ ಚೆನ್ನಾಗಿ ಆಗ್ತದೆ ಅಂತೀಯ, ಆದರೆ ವ್ಯವಹಾರ ಸರಿಗೆ ಆಗ್ತಿಲ್ಲ. ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ಕೊ, ಅದಕ್ಕೂ ಬೇರೆ ವ್ಯವಸ್ಥೆ ಮಾಡ್ತೀನಿ. ಏನಿಲ್ಲ ಬೇಬಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಅದು ಅಂಗಡಿಗೆ ಹೊಸ ಹೊಸ ಐಟಮ್ ತರಿಸೋ ಕಡೆ ಗಮನ ಕೊಟ್ಟು EMI ಕಟ್ಟೋದನ್ನು ಸ್ವಲ್ಪ ಮರ್ತುಬಿಟ್ಟಿದ್ದೀನಿ ಅಷ್ಟೇ. ನಾಳೆ ಬೆಳಗ್ಗೆನೇ ಹೋಗಿ ಕಟ್ಬಿಡ್ತೀನಿ. ಹಾಂ, ಹಲೋ. ಹಾಂ ಅಣ್ಣ. ಹರೀಶ್, ನಾಳೆ ಬಡ್ಡಿ ದುಡ್ಡು ಕೊಡಬೇಕು ಅನ್ನೋದು ಗೊತ್ತಿದೆ ತಾನೆ? ಹಾಂ ಗೊತ್ತಿದೆ ಅಣ್ಣ. ನಾಳೆ ತಂದ್ಕೊಟ್ಬಿಡ್ತೀನಿ. ನೋಡು, ನಾಳೆ ಬಡ್ಡಿ ದುಡ್ಡು ಕೊಡಲಿಲ್ಲ ಅಂದರೆ ಸೀದಾ ಹೋಗಿ ಜವರೇಗೌಡರ ಹತ್ರ ಕೂತ್ಕೋತೀನಿ. ಅವ್ರ ಅಳಿಯ ಅಂತ ಗೌರವ ಕೊಟ್ಟು ಇಲ್ಲಿವರೆಗೂ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಬೇರೆ ಥರನೇ ನಡ್ಕೋತಿದ್ದೆ. ಈಗಲೂ ಹೇಳ್ತಾ ಇದ್ದೀನಿ, ನಾಳೆ ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮ ಮಾವನ ಮನೇಲಿ ಭೇಟಿ ಆಗೋಣ. ಅಯ್ಯೋ, ಹಾಗೆಲ್ಲ ಏನು ಮಾಡಬೇಡಿ ಅಣ್ಣ. ನಾಳೆ ತಂದ್ಕೊಟ್ಬಿಡ್ತೀನಿ, ಹೇಳಿದ್ನಲ್ಲ ನಾಳೆ. ಯಾರದು? ಕಸ್ಟಮರು ಬೇಬಿ. ಐಟಮು ಡೆಲಿವರಿ ನಾಳೆನೇ ಕೊಡಬೇಕಂತೆ, ಅದಕ್ಕೆ ನಾಳೆನೇ ಕೊಟ್ಬಿಡ್ತೀನಿ. ಕಸ್ಟಮರ್ಸ್ಗೆ ಐಟಮ್ ಸರಿಯಾದ ಸಮಯದಲ್ಲಿ ಡೆಲಿವರಿ ಮಾಡು. EMI ಕಟ್ಟು. ಹಾಂ, ಕಟ್ತೀನಿ, ನಾಳೆನೇ ಕಟ್ತೀನಿ. ನಾಳೆ ಏನೋ ನಿನ್ನ ಜೀವನ. ನಿನ್ನ ಹೆಂಡತಿ ನೀನು ಉದ್ಧಾರ ಆಗಲಿ ಅಂತ ಎಷ್ಟು ಕೇರ್ ತೊಗೋತಿದ್ದಾಳೆ. ಬ್ಯಾಂಕಲ್ಲಿ ಲೋನ್ ಕೊಡಿಸಿ ಒಳ್ಳೆ EMI ಕಟ್ತಿದ್ದಾಳೆ. ಆದರೆ ನೀನು ಏನೋ ಸಾಧಿಸ್ತೀರಿ ಅಂತ ಹೋಗಿ ಮೋಸ ಹೋದೆ. ಅದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಅಣ್ಣನ ದುಡ್ಡು ಕದ್ದೆ, ಬೇಬಿ ಒಡವೆನೂ ಕದ್ದೆ. ಈಗ ಫೈನಾನ್ಷಿಯರ್ ಹತ್ರ ಸಾಲ ತೊಗೊಂಡಿದ್ದೆ. ನೀನು ನಿನ್ನ ಬಡ್ಡಿ ಕಟ್ಟೆ ಹೋದರೆ ಅವನಿಗೆ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರ? ನಾನು ಮಾಡ್ಕೊಂಡಿರೋ ಎಲ್ಲ ತಪ್ಪುಗಳನ್ನು ನಾನೇ ಸರಿ ಮಾಡ್ಕೋಬೇಕು. ಈ ಸೋಲನ್ನು ಗೆದ್ದು ನಿಲ್ಲಬೇಕು. ಹರೀಶ, ಯು ಕ್ಯಾನ್ ಡೂ ಇಟ್ ಕಣೋ, ಯು ಕ್ಯಾನ್ ಡೂ ಇಟ್. ಎಲ್ಲ ಸರಿ ಮಾಡೋ ಸಾಮರ್ಥ್ಯ ನಿನ್ನಲ್ಲಿದೆ ಕಣೋ, ನಿನ್ನಲ್ಲಿದೆ. ಯು ಕ್ಯಾನ್ ಡೂ ಇಟ್ ಆ್ಯಂಡ್ ಯು ವಿಲ್ ಡೂ ಇಟ್. ನೀನೇ ನನ್ನ ಚಿನ್ನ ಮರಿನ ನೆನಪಿಸ್ಕೊಂಡಿದ್ದು, ಹೌದಾ ಇಲ್ವಾ? ಇಲ್ವಾ? ಇಲ್ವಂತೆ ಚಿನ್ನ ಮರಿ. ಓಹೋ. ಚಂದಮಾಮ, ನೀನೇನಾ ನನ್ನ ಚಿನ್ನ ಮರಿ ನೆನಪಿಸ್ಕೊಂಡಿದ್ದು? ಸಾಕು ನಿಮ್ ಹುಡುಗಾಟ. ಜೀವ ಇರೋರೇನೆ ನನ್ನ ನೆನ್ಸ್ಕೊಂಡಿಲ್ಲ ಅಂತ ಹೇಳಾಯ್ತು, ಇನ್ನು ಜೀವ ಇಲ್ದಿರೋ ಇವ್ರನ್ನೆಲ್ಲ ಕೇಳ್ತಾ ಇದ್ದೀರಾ? ಹುಡುಗಾಟ ಸಾಕು, ಬನ್ನಿ ವಾಕ್ ಮಾಡೋಣ. ವಾಕಿಂಗ್. ಈ ತರ ನಿಮ್ ಜೊತೆ ವಾಕ್ ಮಾಡ್ತಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನ್ ಮನೆಗ್ ಬಂದ್ ಇಷ್ಟ ದಿನ ಆದ್ರೂ ಒಂದ್ ದಿನನೂ ಈ ತರ ಬಂದೇ ಇಲ್ಲ ನೋಡಿ. ಹಾ,
ಈ ತಂಗಾಳಿ ಬೀಸ್ತಿರುವಾಗ ನಿಮ್ ಜೊತೆ ಹೀಗೆ ನಡೀತಿದ್ರೆ ಬೇರೆ ಪ್ರಪಂಚಕ್ಕೆ ಬಂದೆ ಅನ್ಸ್ತಾ ಇದೆ. ನನಗೂ ಅಷ್ಟೆ ನೋಡಿ, ಹೀಗೆ ನಡೀತಾ ಇರಬೇಕು ನಿಮ್ಮ ಜೊತೆ ಅಂತ ಯಾವಾಗಲೂ ಅನ್ನಿಸ್ತಿರುತ್ತೆ. ನನಗೂ ಹೀಗೆ ಫೀಲ್ ಆಗುತ್ತೆ ಚಿನ್ನವರಿ. ಅದಕ್ಕೆ ಈಗ ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂತ ಬಯಸ್ತಾ ಇರ್ತೀನಪ್ಪ. ನಾನು ಅಷ್ಟೇ ರೀ. ನೀವು ಆಫೀಸ್ಗೆ ಹೋದಾಗ ನಾನು ಎಷ್ಟೋ ಒಂಟಿ ಆಗ್ಬಿಡ್ತೀನಿ ಗೊತ್ತಾ. ನನ್ನ ಮನೇಲಿ ಒಬ್ಳೆ ಇದ್ದಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅದೇ ನೀವು ಇವತ್ತು ಡೋರ್ ಲಾಕ್ ಮಾಡ್ಕೊಳ್ದೆ ಹೋದ್ರಲ್ಲ, ನಾನಿಲ್ಲೆಲ್ಲ ಓಡಾಡ್ದೆ, ಎಷ್ಟು ಖುಷಿ ಆಯ್ತು ಗೊತ್ತಾ. ನನಗೆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ನೀವು ಎಕ್ಸ್ಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡಿ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತ. ಈ ನಿಮ್ಮ ನಗುವಿನ ಮುಂದೆ ಚಂದ್ರನು ಮಂಕಾಗ್ಬಿಡ್ತಾನೆ. ಅದೇ ಮತ್ತೆ. ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾ, ಇಲ್ಲಿ ಮನೆ ಮುಂದೆ ಎಷ್ಟು ಜಾಗ ಇದೆ ನೋಡಿ. ನಮ್ಮನೆ ಮುಂದೆ ಈ ತರ ಜಾಗನೇ ಇಲ್ಲ. ಇಲ್ಲಿ ಬಿಲ್ಡಿಂಗ್ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಖಂಡಿತ ಚೆನ್ನಾಗಿರುತ್ತೆ. ನಿಮ್ಮ ಮನೆಯವ್ರಿಗೂ ಎಲ್ಲ ಖುಷಿನೂ ಆಗುತ್ತೆ. ಅವ್ರು ಖುಷಿಯಾಗಿದ್ರೆ ಸಾಕ, ನಾವಿಬ್ರು ಖುಷಿ ಆಗೋದು ಬೇಡ್ವಾ? ಅಲ್ಲ ರೀ, ನಾವಿಲ್ಲಿ ಬಂದು ಇಷ್ಟು ದಿವಸ ಆಯ್ತು, ಒಂದಿನಾದ್ರೂ ಒಟ್ಟಿಗೆ ಬಿಲ್ಡಿಂಗ್ ಊಟ ಮಾಡೋಣ ಅಂತ ಹೇಳಿದ್ರ ನೀವು? ನಾವಿಬ್ಬರೇ ಬಿಲ್ಡಿಂಗ್ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪ್ಲೀಸ್ ನಾಳೆ ಒಟ್ಟಿಗೆ ಬಿಲ್ಡಿಂಗ್ ಊಟ ಮಾಡೋಣವಾ? ನೀವು ಹೇಳಿದ್ಮೇಲೆ ನಂಗೆ ಇಲ್ಲ ಅನ್ನೋಕ್ಕಾಗತ್ತಾ? ಅದು ಅಲ್ಲದೆ ನೀವೇ ಕೈ ತುತ್ತು ಕೊಡ್ತೀರಾ ಅಂದಮೇಲೆ ಡೆಫಿನೆಟ್ಲಿ ಎಸ್. ಥ್ಯಾಂಕ್ ಯು ಮುದ್ದು. ಆ ಮನೆ ನೋಡಿ, ಇಲ್ಲಿಂದ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ. ಒಳಗಡೆ ಕಿಟಕಿಯಿಂದ ನೋಡಿದಾಗ ಚಿಕ್ಕದಾಗಿ ಕಾಣಿಸ್ತಿತ್ತು. ಎಷ್ಟು ಸುಂದರವಾಗಿ ಕಾಣ್ತಿದೆ ಇಲ್ಲಿಂದ. ಹೌದೌದು, ಸುಂದರವಾಗಿ ಕಾಣ್ತಾ ಇದೆ. ಎಸ್. ಆ ಮರ ನೋಡಿ, ತಂಪಾಗಿ ಬೀಸ್ತಿರೋ ಗಾಳಿಗೆ ಎಷ್ಟು ಚೆನ್ನಾಗಿ ತಲೆ ದುಕ್ತಾ ಇದೆ. ಹೌದೌದು, ನೀವು ಯಾವಾಗಲೂ ಹಾಡು ಹಾಡುವಾಗ ನಾನು ಹೇಗೆ ತಲೆ ದುಗ್ತಿರ್ತೀನೋ ಹಾಗೆ ದುಗ್ತಾ ಇದೆ. ಮುದ್ದು, ನಾನು ಇದನ್ನೆಲ್ಲ ಇಷ್ಟು ದಿವಸ ಮಿಸ್ ಮಾಡ್ಕೊಂಡೆ ಅಂತ ಫೀಲ್ ಆಗ್ತಿದೆ. ಅದೇ ಪರವಾಗಿಲ್ಲ, ಇವಾಗೆಲ್ಲ ನೋಡ್ತಿದ್ದೀನಲ್ಲ ಅಂತ ಖುಷಿನೂ ಆಗ್ತಿದೆ. ನೀವು ಹೊರಗೆ ಬಂದರೆ ಎಷ್ಟು ಖುಷಿಯಾಗಿರ್ತೀರಿ, ಆದರೆ ನನ್ನ ಜೊತೆ ಇದ್ರೆ ಯಾಕೆ ಎಷ್ಟು ಖುಷಿಯಾಗಿರಲ್ಲ? ನಾನು ಪ್ರೀತಿ ಮಾಡ್ತಿರೋದ್ರಲ್ಲೇ ಏನಾದರೂ ನ್ಯೂನತೆ ಇದೆಯಾ? ಇಲ್ಲ, ಹಾಗಾಗಬಾರ್ದು. ಹೊರಗಿನ ಪ್ರಪಂಚ ಸುಂದರವಾಗಿದೆ ಅಂತ ತಿಳ್ಕೊಂಡಿದ್ದಾರೆ, ಆದರೆ ನನ್ನ ಪ್ರೀತಿ ಅದಕ್ಕಿಂತ ಸುಂದರವಾಗಿದೆ ಅಂತ ನಾನು ತೋರಿಸ್ಬೇಕು. ಇನ್ಮೇಲೆ ಇವರು ನನ್ನನ್ನು ಇನ್ನೂ ಹೆಚ್ಚು ಪ್ರೀತಿಸಬೇಕು. ಆಗಲೇ ಇವರು ಖುಷಿಯಾಗಿರೋದು, ನನ್ನ ಜೊತೆನೇ ಖುಷಿಯಾಗಿರೋದು. ವೀಣಾ, ಇದು ಹರೀಶನ್ ಬ್ಯಾಗ್ ಹಾಕು, ಇದು ಸಿಂಚನನ್ ಬ್ಯಾಗ್ಗೆ. ಸಿಂಚನ ಅದು ಕ್ಯಾರಿಯರ್. ಅಡುಗೆ ಮನೆ 3 ಕಿಲೋಮೀಟರ್ ಇದೇನಪ್ಪ, ಅವಳೇ ಬಂದ್ರೆ ಆಗ್ತಿರ್ಲಿಲ್ವಾ? ಹಾಗಲ್ಲ, ಅದಕ್ಕೆ ರೆಡಿ ಆಗ್ತಿದ್ದಲ್ಲ, ಅಷ್ಟಲ್ಲಿ ತೊಗೊಂಡೋಗಿ ಕೊಟ್ಟರೆ ಆಫೀಸ್ಗೆ ಹೊರಡಕ್ಕೆ ಈಸಿ ಆಗುತ್ತೆ, ಅದಕ್ಕೆ. ಏ ನೀನೇ ಬಂದ್ಯಾ? ಹರಿ, ಈ ಕೆಲಸ ನೀನು ಯಾಕೆ ಮಾಡ್ತೀಯಾ? ನಾನೇ ತಗೊಳ್ತಿರ್ಲಿಲ್ವಾ? ನೀನು ಹೊರಗಡೆ ದುಡಿದ್ರೆ ಸಾಕು. ರೇ, ಕೆಲಸ ಮಾಡ್ತಾ ಇದೀನಿ ಅಂತ ಹೆಂಡತಿನ ಗಮನಿಸದೇ ಇರೋಕ್ಕಾಗತ್ತಾ? ಈ ಥರ ಮಾಡೋದ್ರಲ್ಲೇ ನನಗೆ ಖುಷಿ. ಹರೀಶ, ನೆರಿಗೆ ಸರಿ ಇಲ್ಲ ಅನ್ಸುತ್ತೆ ನೋಡು. ನೀವು ಬೇರೆ ನೋಡೋಣ. ಹೋಗ್ಬಮ್ಮ. ಬಾಯ್ ಅದಕ್ಕೆ. ಬಾಯ್. ವೀಣಾ, ಬಾಕ್ಸ್ ರೆಡಿನೇನೆ? ನಿಮ್ಮ ಬಾಕ್ಸ್ ರೆಡಿ ಇರಲಿಲ್ಲ ಅಂದರೆ ನೀವು ನನ್ನನ್ನೇ ತಿನ್ಕೊಂಡ್ಬಿಡ್ತೀರಾ. ತಗೊಳ್ಳಿ. ಇತ್ತೀಚೆಗೆ ಚೆನ್ನಾಗಿ ಮಾತಾಡೋದಕ್ಕೆ ಕಲ್ತಿದ್ಯಾ ನೀನು? ಇವ್ರಿ, ಸಹವಾಸದಿಂದ ಸನ್ಯಾಸಿ ಕೆಟ್ಟನಂತೆ. ನನಗೆಲ್ಲ ನಿಮ್ಮ ಬುದ್ಧಿನೇ ಬಂದ್ಬಿಟ್ಟಿದೆ, ಲೆಕ್ಕ ಹಾಕೋದು ಮಾತ್ರ ಬಿಟ್ಟು. ಕೇಳಕ್ಕೆ ಬರ್ತೀಯಲ್ಲ, ಅದು ನೋಡ್ಕೋತೀನಿ. ಬರ್ತೀನಮ್ಮ. ಆಯ್ತಪ್ಪ. ಚಿರು ಬಾಕ್ಸ್ ರೆಡಿ ಇದೆ, ಭಾವನಾದ್ ರೆಡಿ ಇದೆ, ಇನ್ನು ಮಾವ ಒಬ್ರು ಬಂದ್ರೆ ಆಯ್ತು ಅತ್ತೆ. ಸರಿ, ಇದು ಭಾವನಾ ಕೊಟ್ಟು ಬಂದ್ಬಿಡಮ್ಮ. ಸರಿ. ಲಕ್ಷ್ಮಿ, ತಗೊಳ್ಳಿ ನಿಮ್ಮ ಬ್ಯಾಗು. ಬ್ಯಾಗ್ ಇರಲಿ. ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು, ಬೇಗ ರೆಡಿ ಅಪ್ಪ. ಇವತ್ತಾ? ಮನೇಲಿ ಎಷ್ಟೊಂದು ಕೆಲಸ ಇದೆ. ಏನು ವಿಷಯ ರೀ? ಏನಾಯ್ತು? ನಾನು ಹೇಳ್ತೀನಿ, ನೀನು ಬೇಗ ರೆಡಿ ಆಗ್ಬಾ. ನಾಳೆ ಹೋಗಣ್ವಾ? ಇಲ್ಲ ಲಕ್ಷ್ಮಿ, ಇವತ್ತೇ ಆಗಬೇಕು. ಏನು ಮಾಡಬೇಕು ಅಂತ ವೀಣಂಗೆ ಹೇಳು, ಇವತ್ತು ನಿಭಾಯಿಸ್ತಾಳೆ. ಒಂದು ಸ್ವಲ್ಪ ಬೇಗ ಹೋಗಿ ಬೇಗ ಬಂದ್ಬೇಡ ಬಾ. ಸರಿ, ನೀ ಹೋಗ್ತಾ ಇರಿ, ನಾನು ವೀಣಂಗೆ ಹೇಳಿ ಬಂದ್ಬಿಡ್ತೀನಿ. ಸರಿ, ಬೇಗ ಬಾ. ವೀಣಾ, ನಿಮ್ಮ ಮಾವನ ಜೊತೆ ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಖುಷಿನ ರೆಡಿ ಮಾಡಿ ಸ್ಕೂಲ್ ಕಳಿಸು.
ಅತ್ತೆಗೇನಾದ್ರೂ ಬೇಕಾದ್ರೆ ನೋಡಮ್ಮ. ಆಯ್ತು ಅತ್ತೆ. ಬೇಗ ಬಂದ್ಬಿಡ್ತೀನಿ. ಚಿನ್ನುಮರಿ, ನಾನು ಆಫೀಸ್ ಕಡೆ ಹೋಗಿ ಬರ್ತೀನಿ. ಬಂದೆ ರೀ. ಹಾಂ. ಅರೆ, ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ನಾನು ಆಫೀಸಲ್ಲಿ ಆರ್ಡರ್ ಮಾಡ್ಕೊತಿದ್ದೆ ಅಲ್ವಾ? ಮಾಡ್ಕೊಡಕ್ಕೆ ಅಂತ ನಾನು ಇರುವಾಗ ನೀವ್ಯಾಕೆ ಹೊರಗಡೆ ಊಟ ಮಾಡಬೇಕು? ಅದು ತಿನ್ನಕ್ಕೆ ರುಚಿಯಾಗಿರುತ್ತೆ, ಆದರೆ ಆರೋಗ್ಯನ ಹಾಳು ಮಾಡುತ್ತೆ. ಎಷ್ಟು ಕಷ್ಟಪಟ್ಟು ದುಡಿತೀರಾ, ನೀವು ಮನೆ ಊಟನೇ ಮಾಡಬೇಕು. ಓಕೆ ಮೇಡಮ್, ನಾನು ಹೋಗಿ ಬರ್ತೀನಿ. ಜೋಪಾನ. ಓ ಎಸ್, ಬಾಯ್. ಬಾಯ್. ಫೈನ್. ಚಿನ್ನುಮರಿ, ನಾನು ಹೋಗಿ ಬರ್ತೀನಿ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಹ್ಞೂ ರೀ, ಎಲ್ಲ ಚೆನ್ನಾಗಿ ನೆನಪಿದೆ. ನಾನು ಎಕ್ಸಾಮ್ ಬರೀವಾಗ ಓದಿದ್ದು ನಂಗೆ ತಲೆಯಲ್ಲಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ಹೇಳಿರೋದೆಲ್ಲ ಅಚ್ಚುಕಟ್ಟಾಗಿ ನನ್ನ ತಲೆಯಲ್ಲಿದೆ. ಒಂದ್ಸತಿ ಹೇಳ್ಬಿಡ್ಲಾ? ನಾನು ಹೊರಗೆ ಹೋದ್ರೂ ಇಲ್ಲಿ ಮಾತ್ರ ಇರಬೇಕು, ಗೇಟಿಂದ ಹೊರಗೆ ಹೋಗೋ ಹಾಗಿಲ್ಲ. ಯಾಕೆಂದರೆ ಈ ಕಾಲದಲ್ಲಿ ಯಾರೂ ನಂಬಕ್ಕಾಗಲ್ಲ. ಭಿಕ್ಷುಕ ಯಾರಾದರೂ ಬಂದರೆ ಅವನಿಗೆ ದಯೆ ಅನುಕಂಪ ತೋರಿಸ್ಬಾರ್ದು, ಯಾಕೆಂದರೆ ಈಗಿನ ಕಾಲದಲ್ಲಿ ಯಾರೂ ನಂಬಕ್ಕಾಗಲ್ಲ. ಆಮೇಲೆ ಭಿಕ್ಷುಕ ಯಾರಾದರೂ ಬಂದರೆ ಅವನಿಗೆ ದಯೆ ಅನುಕಂಪ ಎಲ್ಲ ತೋರಿಸ್ಬಾರ್ದು. ಸೇಲ್ಸ್ ಮ್ಯಾನ್ ಬಂದರೆ ಅವನ ಜೊತೆ ಮಾತಾಡಬಾರ್ದು. ಕರೆಂಟ್ ಬಿಲ್ಲು, ವಾಟರ್ ಬಿಲ್ ಬಂದರೆ ಅವನ ಜೊತೆನೂ ಮಾತಾಡಬಾರ್ದು. ಮುಖ್ಯವಾಗಿ ಅಕ್ಕಪಕ್ಕದವ್ರ ಮನೆಯವ್ರ ಜೊತೆ ಮಾತಾಡಲೇಬಾರ್ದು. ಮೊದಲು ಪರಿಚಯ, ಆಮೇಲೆ ಫ್ರೆಂಡ್ಶಿಪ್ಪು, ಆಮೇಲೆ ಇನ್ನೇನೋ ಆಗ್ಬಿಡುತ್ತೆ. ಅದೆಲ್ಲ ಏನು ಬೇಡ. ಮೊದಲು ಪರಿಚಯ, ಆಮೇಲೆ ಸ್ನೇಹ, ಆಮೇಲೆ ಬೇರೆದಕ್ಕೆ ತಿರುಗ್ಬಿಡುತ್ತೆ. ಕೊನೆಯದಾಗಿ ವಾಚ್ಮ್ಯಾನ್ ಹತ್ರ ಅಂತೂ ಮಾತಾಡಲೇಬಾರ್ದು. ಏನಾದರೂ ಮಿಸ್ ಮಾಡಿದ್ನಾ? ಎಲ್ಲ ಸರಿಯಾಗಿ ಹೋಗಿ ಬರಲ್ಲ? ಸರಿ, ನೀವೇನು ಯೋಚನೆ ಮಾಡಬೇಡಿ. ನೀವು ಹೇಳಿದ್ದೆಲ್ಲ ನಾನು ಅಚ್ಚುಕಟ್ಟಾಗಿ ಪಾಲಿಸ್ತೀನಿ. ಆಮೇಲೆ ನೀವು ಕೊಟ್ಟಿರೋ ಫ್ರೀಡಮ್ನ ನಾನು ಮಿಸ್ಯೂಸ್ ಮಾಡಲ್ಲ ರೀ. ರೈಟ್, ನಂಗೆ ಅದ್ರ ಬಗ್ಗೆ ನಂಬಿಕೆ ಇದೆ. ಸರಿ, ಬರ್ತೀನಿ. ನಾನು ಹೋಗೋದು ಇವ್ರಿಗೆ ಇಷ್ಟೊಂದು ಖುಷಿ ಕೊಡ್ತಾ ಇದೆಯಾ? ಇದಕ್ಕೇನಾದರೂ ಬೇರೆ ಸೊಲ್ಯೂಷನ್ ಹುಡುಕ್ಲೇಬೇಕು. ರೀ, ಯಾಕೆ ಇನ್ನೂ ಇಲ್ಲೇ ಇದ್ದೀರಾ? ಹೊರಡಿ, ಲೇಟ್ ಆಗುತ್ತೆ. ಸರಿ ಸರಿ, ಹೋಗಿ ಬರ್ತೀನಿ. ಬಾಯ್ ಬಾಯ್. ಏನು ಸರ್ ಇಷ್ಟೊತ್ತು ಮಾಡಿಬಿಟ್ರಿ? ಬೇಗ ಬನ್ನಿ ತಾನೇ ಹೇಳಿದ್ದೆ. ಅಯ್ಯೋ, ಬೇಗ ಬರಬೇಕು ಅಂತಿದೆ ಮಾಸ್ಟರ್ಗಳೇ. ದುಡ್ಡು ಹೊಂದ್ಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಹಾಂ, ತೊಗೊಳ್ಳಿ. ಏನು ಸರ್ ಇದು? ದುಡ್ಡು ರೀ. ನಾನೇನು ಕಲ್ಲು ಅಂತ ಹೇಳಿದ್ನ ಸರ್? ಅಲ್ಲ ಸರ್, ಇಷ್ಟು ದುಡ್ಡು ಕೊಟ್ಟರೆ ಏನು ಮಾಡೋಕ್ಕಾಗತ್ತೆ? ಇದರಲ್ಲಿ ಎಷ್ಟು ಮೂಟೆ ಸಿಮೆಂಟ್ ಬರುತ್ತೆ ಸರ್? ಕೆಲಸ ಮಾಡೋರ್ಗೆ ಏನು ಕೊಡೋಕ್ಕಾಗತ್ತೆ? ನನಗೆಲ್ಲ ಗೊತ್ತು. ನನ್ನ ಹತ್ರ ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ. ಆದಾಗ ತಂದು ಕೊಡ್ತಾ ಇದ್ದೀನಿ. ಕೆಲಸ ಮಾಡ್ತಾ ಇರಿ, ಮತ್ತೆ ಬರ್ತಿದ್ದಂಗೆ ತಂದು ಕೊಟ್ಬಿಡ್ತೀನಿ ಸರ್. ಒಳ್ಳೆ ಮಾತು ಹೇಳಿದ್ರಿ ಸರ್. ನನ್ನ ಮೇಸ್ತ್ರಿ ಅನ್ಕೊಂಡಿದ್ದೀರಾ ಇಲ್ಲ ಕಾಂಟ್ರಾಕ್ಟ್ರು ಅನ್ಕೊಂಡಿದ್ದೀರಾ? ಪೂರ್ತಿ ಮನೆ ಕಟ್ಕೊಟ್ಬಿಟ್ಟು ಆಮೇಲೆ ದುಡ್ಡು ತೊಗೊಳೋದಕ್ಕೆ. ನಾನು ಮೇಸ್ತ್ರಿ ಸರ್. ನೀವು ಹೇಗೆ ದುಡ್ಡು ಕೊಡ್ತೀರೋ ಹಾಗೆ ಮನೆ ರೆಡಿ ಆಗುತ್ತೆ. ನನಗೂ ಗೊತ್ತು ರೀ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿ. ಏನಂತೀರಾ? ಹೀಗಾದರೆ ಮನೆ ಕಟ್ಟೋಕ್ಕಾಗತ್ತೆ ಸರ್? ಈಗ ಮಾಡಿದ್ರೆ ನಿಮಗೆ ನಷ್ಟ. ಈಗ ಕೆಲಸ ಮಾಡೋರು ಐಟಮ್ ಇದ್ದರೆ ಕೆಲಸ ಮಾಡ್ತಾರೆ, ಇಲ್ಲಾಂದರೆ ಅರ್ಧ ಕೆಲಸ ಮಾಡಿ ಪೂರ್ತಿ ಸಂಬಳ ಇಸ್ಕೊಂಡು ಹೋಗ್ತಾರೆ. ಆಗ ಈ ಕಡೆ ಮನೆ ಕಟ್ಟೋದಕ್ಕೆ ದಿನಗಳು ಜಾಸ್ತಿ ಆಗುತ್ತೆ. ಆಗ ನಿಮಗೆ ಖರ್ಚು ಜಾಸ್ತಿ ಆಗೋದು. ಹಂಗಂತೀರಾ? ಸರಿ, ನೀವು ಕೆಲಸ ಮಾಡ್ತೀರಿ. ನಾನು ಆದಷ್ಟು ಬೇಗ ಉಳಿದ ದುಡ್ಡನ್ನ ತಂದು ಕೊಡ್ತೀನಿ. ನೀವು ಕೆಲಸ ಚೆನ್ನಾಗಿ ಮಾಡಿ. ಹಾಂ, ನಾಳೆ ಈ ಮನೆ ಕಟ್ಟಿದ್ದು ಯಾರು ಅಂತ ನನ್ನನ್ನು ಯಾರಾದರೂ ಕೇಳಿದ್ರೆ ನಿಮ್ಮ ಹೆಸರು ಹೇಳ್ಬೇಕಲ್ವಾ? ಹೆಂಗೆ ಮನೆ ಕಟ್ಕೊಡಿ ಮತ್ತೆ. ಆಯಿತಾ? ನೀವು ಕೆಲಸ ಮುಂದುವರಿಸಿ, ನಾನು ಅಷ್ಟು ಬೇಗ ತಂದು ಕೊಡ್ತೀನಿ. ಬರ್ತೀನಿ. ಇಂಥ ಗಿರಾಕಿಗಳು ನಮ್ಗೆ ಸಿಕ್ಬಿಟ್ರೆ ನಾವು ಮನೆ ಕಟ್ಟಲ್ಲ, ನಮ್ಮ ಸಮಾಧಿ ಕಟ್ಕೋಬೇಕಾಗುತ್ತೆ. ಇವನ್ನ ನೋಡ್ತಾ ಇದ್ರೆ ದೊಡ್ಡ ಜಿಪ್ನ ಅನಿಸುತ್ತೆ. ದುಡ್ಡು ಬಿಚ್ಚಕ್ಕೂ ಹೆಣ್ಗಾಡ್ತಾನೆ.
ಅವನು ಯಾವ ಸಮಯ ಮೇಸ್ತ್ರಿನೇ ಅನ್ನ. ಹೋದ ಜನ್ಮದಲ್ಲಿ ಬಕಾಸುರನ್ ತಮ್ಮ ಆಗಿದ್ದ ಅನ್ಸುತ್ತೆ. ಅವನು ಅನ್ನ ತಿಂದಾಗೆ ಇವನು ನನ್ನ ಹಣ ತಿಂತಿದ್ದ. ಇವನಿಗೆ ದುಡ್ಡು ಅನ್ನೋಷ್ಟರಲ್ಲಿ ನನ್ನ ಹಣ ಬಿದ್ದಿರುತ್ತೆ. ಅವನು ಯಾವನೋ ನನ್ನ ದುಡ್ಡನ್ನು ಕಳ್ತನ ಮಾಡಿರಲಿಲ್ಲ ಅಂದಿದ್ರೆ ನನಗೆ ಈ ಗತಿ ಬರ್ತಿರ್ಲಿಲ್ಲ. ಇದನ್ನು ಯಾರಿಗೆ ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗ್ತದೆ. ಹಾಯ್ ಬಿಡ್ರಿ, ಯಾಕ್ರಿ ನಾನು ಫೋನ್ ಮಾಡ್ತೀನಿ ಒಂದು ನಿಮಿಷ. ಇವನೇನಿಲ್ಲ, ನಾನು ಸೈಟ್ ಹತ್ರ ಇದ್ದಿದ್ದು ನೋಡ್ಬಿಟ್ಟ. ಅದು ನಾನೇ ಕಟ್ಟಿಸ್ತಿರೋ ಅಂತ ಏನಾದರೂ ಗೊತ್ತಾಗೋಯ್ತಾ? ಬ್ರೋ, ಯಾಕೆ ಗಾಬರಿ ಆಗಿದೆ ನಾನು ನೋಡಿ? ಏಯ್, ನಿನ್ನ ನೋಡಿ ಗಾಬರಿ ಯಾಕೆ? ನೀನನ್ನು ಪೊಲೀಸ ಅಥವಾ ಕಳ್ಳನ? ಅದು ಸರಿ ಅನ್ನು. ಹೌದು, ನೀನೇನಿಲ್ಲಿ? ನಾನೇ ನಿಂತರ ಕೂತ್ಕೊಂಡು ಕೆಲಸ ಮಾಡೋಣ. ಇಲ್ಲಿ ಯಾವುದೋ ಒಂದು ಕಲೆಕ್ಷನ್ ಇತ್ತು, ಅಲ್ಲಿ ಬಂದಿದ್ದೆ. ಹೌದಾ? ಹಾಂ. ನೀನು? ನಾನು ಅದೇ ಒಂದು ಡೆಲಿವರಿ ಇತ್ತು, ಅಲ್ಲಿ ಡೆಲಿವರಿ ಕೊಟ್ಟು ಬರ್ತಾ ಇದ್ದೀನಿ. ಹೊರಟಿದ್ದೆ ಆಫೀಸ್ಗೆ. ಹಾಂ, ಅಂಗಡಿ. ಕಾಫಿ ಕುಡಿತೀಯಾ? ಏನು ಬೇಡ ಕಣ. ದಮ್ಮು ಇದೆಯಾ? ಒಂದೇ ಒಂದಿದೆ. ಅಚ್ಚು. ಜೀವನನೇ ಒಂಥರ ಜಿಗುಪ್ಸೆ ಬಂದ್ಬಿಟ್ಟಿದೆ ಕಣ. ಸಾಕಾಗೋಗ್ಬಿಟ್ಟಿದೆ. ಯಾಕೆ ಬ್ರೋ, ಏನಾಯಿತು? ಇನ್ನೇನ, ಹುಟ್ಟಿದ್ರೆ ಶ್ರೀಮಂತರ ಮನೇಲಿ ಹುಟ್ಟಬೇಕು, ಇಲ್ಲ ಆಯ್ಕೊಂಡು ತಿನ್ನೋರ ಮನೇಲಿ ಹುಟ್ಟಬೇಕು. ಅದು ಇಲ್ಲ ಇದಿಲ್ಲ, ನನಗೆ ಈ ಮಧ್ಯಮ ವರ್ಗ ಇದೆಯಲ್ಲ, ಯಾರಿಗೂ ಬೇಡ ಕಣ. ಹಾಲಿಗಿದ್ರೆ ಮೊಸರಿಗಿರಲ್ಲ, ಮೊಸರಿಗಿದ್ರೆ ತುಪ್ಪಕ್ಕಿರಲ್ಲ. ಇದು ಒಂದು ಜೀವನ. ಅಣ್ಣ ಇನ್ನು ಕಳ್ಕೊಂಡ್ರು ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ ಅನ್ಸುತ್ತೆ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ನನ್ನ ಕಷ್ಟಕ್ಕೆ ಇವನ್ ದುಡ್ಡನ್ನು ಬಳಸ್ಕೊಂಡು ಇವನು ನೋವು ಅನುಭವಿಸೋ ಹಾಗೆ ಮಾಡಿಬಿಟ್ಟೆ. ದೇವ್ರೆ, ಆದಷ್ಟು ಬೇಗ ಇವನ್ ದುಡ್ಡನ್ನು ವಾಪಸ್ ಕೊಡಬೇಕು. ದಯವಿಟ್ಟು ಹಾಗೆ ಮಾಡಪ್ಪ, ಪ್ಲೀಸ್. ಏನ ನಾನು ಮಾತಾಡ್ತಾನೆ ಇದ್ದೀನಿ, ಸೈಲೆಂಟ್ ಆಗಿದೆಯಾ? ಹೇಳಿದ್ ಸರಿ. ದುಡ್ಡಿರ್ಬೇಕು. ದುಡ್ಡಿದ್ದಿದ್ರೆ ಯಾವ ಕಷ್ಟನೂ ಬರ್ತಾ ಇರಲಿಲ್ಲ ನಮಗೆ. ಏನು ಮಾಡೋದು? ದುಡ್ಡಿಲ್ವಲ್ಲ. ದುಡ್ಡಿದ್ರೆ ಬೆಲ್ಲ, ಇಲ್ಲ ಅಂದರೆ ಬನ್. ಹಂಗಾಗಿದೆ ಜೀವನ. ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಇನ್ನೂವರೆ ಏನು ಮಾಡ್ತಿರ್ಬೋದು? ಹೊರಗೆ ಓಡಾಡೋ ಅವಕಾಶ ಬೇರೆ ಸಿಕ್ಕಿದೆ. ಚೆಕ್ ಮಾಡೋಣ. ಏನಿದು? ಇನ್ನು ಹೊರಗೆ ಇದ್ದಾರಲ್ಲ. ಸಂಖ್ಯೆ ಒಳಗೆ ಹೋದ್ರು, ಪರವಾಗಿಲ್ಲ. ನನಗೆ ಹೇಳ್ದಂಗೆ ನಡ್ಕೋತಾ ಇದ್ದಾರೆ. ಹೊರಗಿದ್ದಾಗ ಆ ಕಡೆ ಈ ಕಡೆ ನೋಡಲಿಲ್ಲ, ಅಕ್ಕಪಕ್ಕದವ್ರನ್ನ ಮಾತಾಡಿಸ್ಲಿಲ್ಲ, ವಾಚ್ಮನ್ ಜೊತೆನೂ ಮಾತಾಡಲಿಲ್ಲ. ಇದೇ ನನಗೆ ಬೇಕಾಗಿತ್ತು ಜಾನ್ವಿ ಅವರೇ, ಇದೇ ನನಗೆ ಬೇಕಾಗಿದ್ದಿತ್ತು. ಆದರೆ ಇವತ್ತಿದ್ದ ಹಾಗೆ ನೀವು ನಾಳೆ ಇರ್ತಿರೋ ಇಲ್ವೋ? ಇವತ್ತು ಆಗದೆ ಇರೋದು ನಾಳೆ ಏನಾದರೂ ಆಗ್ಬಿಟ್ರೆ? ಇಲ್ಲ, ನಾನು ವಾಪಸ್ ಹೋಗಿ ಚೆಕ್ ಮಾಡೋದೇ ವಾಸಿ.